ನಮಸ್ಕಾರ ನಮ್ಮ UK ಮಂದಿಗೆಲ್ಲ. ಕೆಲವೊಮ್ಮೆ ಅನ್ನ ಸಾರು ತಿಂದು ತಿಂದು ಏನಾಗಿರುತ್ತೆ ಅಂತಂದ್ರೆ ಬೇಜಾರಾಗಿರುತ್ತೆ. ಅವಾಗ ಏನು ಮಾಡ್ಕೋಬೇಕು ಅಂತಂದ್ರೆ ಹಸಿಮೆಣಸಿಕಾಯಿ ಚಟ್ನಿ ಮಾಡ್ಕೊಂಡು ಬಿಸಿ ಅನ್ನ ಮಾಡ್ಕೊಂಡು ಅದ್ರ ಜೊತೆಗೆ ತುಪ್ಪ ಸೇರಿಸ್ಕೊಂಡು ತಿನ್ನಕತ್ವಿ ಅಂದರೆ ಒಳ್ಳೆ ಟೇಸ್ಟ್ ಸೂಪರ್ ಆಗಿರುತ್ತೆ. ಹಸಿಮೆಣಸಿಕಾಯಿ ಚಟ್ನಿ ಯಾವ ರೀತಿ ಮಾಡ್ಕೋಬೇಕು ಅಂತಂದ್ರೆ ಮೆಣಸಿಕಾಯಿನ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದಾದಮೇಲೆ ಹಂಚ ಮೇಲೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಹಂಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಏನೇನು ಹಾಕಬೇಕು ಅಂತಂದ್ರೆ ಬೆಳ್ಳುಳ್ಳಿ, ಹಂಗೆ ಕರಿಬೇವು, ಕೊತ್ತಂಬರಿ, ಉಪ್ಪು, ಜೀರಿಗೆ, ಸ್ವಲ್ಪ ಬೆಲ್ಲ, ಹಂಗೆ ಹುಣಸೆಹಣ್ಣು ಇದನ್ನೆಲ್ಲ ಹಾಕ್ಕೊಂಡು ಏನು ಮಾಡಬೇಕು, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡು ಸ್ವಲ್ಪ ಎಣ್ಣೆ ಕಾಸ್ಕೊಂಡು ಒಂದು ಬೊಗಣಿ ಒಳಗೆ ಎಣ್ಣೆ ಕಾಸ್ಕೊಂಡು ಅದಕ್ಕೆ ಮಿಶ್ರಣ ಮಾಡಿದರೆ ಏನಾಗುತ್ತೆ, ನಮ್ಮದು ಹಸಿಮೆಣಸಿಕಾಯಿ ಚಟ್ನಿ ರೆಡಿ ಆಕೈತಿ. ಇದನ್ನು ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಟೇಸ್ಟಿ ಆಗಿರುತ್ತೆ. ಈಗ ನಾವು ಇದನ್ನೇನಂತಂದ್ರೆ ಬಿಸಿ ಚಪಾತಿ ಒಟ್ಟಿಗೆನೂ ಕೂಡ ತಿನ್ಬಹುದು. ನಿಮಗೂ ಇಷ್ಟನಾ ಹಸಿಮೆಣಸಿಕಾಯಿ ಚಟ್ನಿ, ತುಪ್ಪ ಹಾಗೆ ಬಿಸಿ ಅನ್ನ? ನಿಮಗೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ತುಪ್ಪ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಸ್ ಅದಾವು ಅಂತಂದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ, ಮೂಳೆಯ ಆರೋಗ್ಯಕ್ಕೆ ಪ್ರಯೋಜನಕಾರಿ ಆಗೈತಿ, ಆರೋಗ್ಯಕರ ಕೊಬ್ಬು ಒಳಗೊಂಡೈತಿ, ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ, ದೇಹವನ್ನು ಶಕ್ತಿಯುತವಾಗಿ ಇಡುತ್ತೆ. ಹಿಂಗೆ ಸಣ್ಣ ಸಣ್ಣ ವಿಷಯಗಳೊಂದಿಗೆ ಹಾಗೂ ಮಿನಿ ಲಾಗ್ಗಳೊಂದಿಗೆ ಸಿಗ್ತಾ ಇರೋನು. ಪ್ರೀತಿಯಿಂದ ಪ್ರೀತಿಗಾಗಿ NS. ಥ್ಯಾಂಕ್ ಯು.